ಮಾಲೂರು ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಸೇವಾ ಪ್ರತಿನಿಧಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಂಡಿದ್ದು, ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರಾದ ಸೀನಪ್ಪ ದೀಪ ಬೆಳಗಿಸೋದರೊಂದಿಗೆ ಸಭೆಯನ್ನು ಉದ್ಘಾಟನೆ ಮಾಡಿದರು. ಇನ್ನು ತಂಡ ರಚನೆ, ಗುರಿ ಸಾಧನೆ ಬಗ್ಗೆ, ಗುಣಮಟ್ಟದ ಪ್ರಗತಿ ನಿಧಿ ವಿತರಣೆ ಕುರಿತು, ಸಬ್ಸಿಡಿ ಸಾಲದ ಬಗ್ಗೆ, ಸೇವಾ ಪ್ರತಿನಿಧಿಗಳ ವಾರದ ಸಭೆ ಭೇಟಿ ಹಾಗೂ ಗುಣಮಟ್ಟ ಕಾಪಾಡುವ ಬಗ್ಗೆ, ಮಾದರಿ ಸಂಘಗಳು ಹಾಗೂ ಸಂಘ ಪುನಶ್ಚೇತನದ ಬಗ್ಗೆ, ಕಂತು ಬಾಕಿ ವಸೂಲಾತಿಯ ಬಗ್ಗೆ, ವಿಮಾ ಕಾರ್ಯಕ್ರಮಗಳ ಬಗ್ಗೆ ಸೇವಾ ಪ್ರತಿನಿಧಿಗಳಿಗೆ ಹಾಗೂ ಮೇಲ್ವಿಚಾರಕರಿಗೆ ಮಾಹಿತಿಯನ್ನು ನೀಡಿದರು. ನಂತರ 2023-24ನೇ ಸಾಲಿನ ಗುರಿ ಸಾಧನೆಯಲ್ಲಿ ಪ್ರತಿ ಅಂಶದಲ್ಲಿ ಸಾಧನೆ ಮಾಡಿದ ತಾಲೂಕಿನ ಎಲ್ಲ ಸೇವಾ ಪ್ರತಿನಿಧಿಗಳು ಹಾಗೂ ಮೇಲ್ವಿಚಾರಕರನ್ನು ಗುರುತಿಸಿ ಬಹುಮಾನ ನೀಡಿ ಶುಭ ಹಾರೈಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿ ಸತೀಶ್ ಎಚ್ ಮತ್ತು ಎಂಐಎಸ್ ಯೋಜನಾಧಿಕಾರಿ ಗಿರೀಶ್, ಕೃಷಿ ಅಧಿಕಾರಿ ಮಧುರಾಜ್, ವೀಕ್ಷಣಾಧಿಕಾರಿ ತಿಪ್ಪೇಸ್ವಾಮಿ, ಕಚೇರಿ ಪ್ರಬಂಧಕರಾದ ಪುಷ್ಪ, ತಾಲೂಕಿನ ಎಲ್ಲ ಮೇಲ್ವಿಚಾರಕರು, ಎಲ್ಲ ಸೇವಾ ಪ್ರತಿನಿಧಿಗಳು, ತಾಲೂಕಿನ ಎಲ್ಲ ವಿಎಲ್ಎ ಭಾಗವಹಿಸಿದ್ರು. ನಾವು ಹೇಳುವಂಥದ್ದು ಗುಜ್ಜರಪ್ಪನವರ ಆಶಯದ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳು ಬಹಳಷ್ಟು ಕಾರ್ಯಕ್ರಮಗಳಿದ್ದಾವೆ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೀವು ಅವರ ಏನು ಕನಸಿದ್ದ ಆ ಕನಸನ್ನು ನೀವೆಲ್ಲ ಸೇರಿ ನನಸು ಮಾಡಿದಿರಿ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಿರಿ. ಅತ್ಯುತ್ತಮ ಗುರಿ ಸಾಧನೆ ಆಗಿದೆ. ಕಳೆದ ವರ್ಷದಲ್ಲಿ ಭಾಳ ಚೆನ್ನಾಗಿ ಗುರಿ ಸಾಧನೆ ಆಗಿದೆ. ಎಲ್ಲರೂ ಕೂಡ ಚೆನ್ನಾಗಿ ಏನು ನಾವು ಹೇಳುವಂಥದ್ದು ಏನಂತ ಹೇಳಿದ್ರೆ, ನಮ್ಗೆ ಇಷ್ಟೆಲ್ಲ ಪೂಜ್ಯರಮ್ಮನವರು ನೋಡುವಂಥ ಸಂದರ್ಭದಲ್ಲಿ ನಾವು ಆ ಋಣ ತೀರಿಸೋದು ಹೇಗೆ ಅಂತ ಹೇಳಿದ್ರೆ, ಇದ್ದಳೆ ಋಣ ತೀರಿಸೋದು. ನೀವು ಚೆನ್ನಾಗಿ ಕೆಲಸ ಮಾಡಿದರೆ, ಒಳ್ಳೆ ಕೆಲಸ ಮಾಡಿದರೆ, ಪೂಜ್ಯರಮ್ಮನವರ ಕನಸು ನನಸಾದರೆ ನೀವು ಬೇರೆ ಯಾವುದೂ ಋಣ ತೀರಿಸುವಂಥದ್ದಲ್ಲ. ಆ ಋಣ ತೀರಿಸಿದರೆ, ಯಾಕಂತ ಹೇಳಿದ್ರೆ ಒಳ್ಳೆ ಸಾಧನೆ ಆಗಿದೆ. ಇವತ್ತು ಒಳ್ಳೆ ಮಾರ್ಗದರ್ಶನ ಎಲ್ಲರೂ ಕೊಟ್ಟಿದ್ದಾರೆ ನಿರ್ದೇಶಕರು, ಯೋಜನಾಧಿಕಾರಿಗಳು. ಅತ್ಯುತ್ತಮ ಸಾಧನೆ ಆಗಿದೆ. ಇವತ್ತು ನಾವು ಏನು ಪ್ರಾರ್ಥನೆ ಮಾಡಬೇಕು, ಇವತ್ತು ನಾವು ಏನು ಸಂಕಲ್ಪ ಮಾಡಬೇಕಂತ ಹೇಳಿದ್ರೆ, ಈ ವರ್ಷದಲ್ಲಿ ಮಾಲೂರು ತಾಲೂಕಿನಲ್ಲಿ ಬಹಳ ಅತ್ಯುತ್ತಮ ಗುರಿ ಸಾಧನೆಗಳಾಗಬೇಕು. ಅಮ್ಮನವರ ಕನಸು ನನಸಾಗಬೇಕು. ಉತ್ತಮ ಗುರಿ ಸಾಧನೆಗಳಾಗಬೇಕು. ನಾವು ವಾರ್ಷಿಕವಾಗಿ ಗುರಿ ಸಾಧನೆ ಮಾಡುವಾಗ 10 ತಿಂಗಳಲ್ಲಿ ಗುರಿ ಸಾಧನೆಗಳಾಗಬೇಕು. ಸಂಕಲ್ಪ ಮಾಡುವಂಥದ್ದು ನಾವು ಹೇಗೆ ಆ ರೀತಿಯಲ್ಲಿ ಸಂಕಲ್ಪ ಮಾಡುವಂಥದ್ದು. ಜನವರಿ ತಿಂಗಳಿಗೆ ಗುರಿ ಸಾಧನೆ ಮಾಡಬೇಕನ್ನೋದನ್ನು ಸಂಕಲ್ಪ ಮಾಡ್ತಿದ್ದೇನೆ. ಒಳ್ಳೆ ರೀತಿಯಲ್ಲಿ ಎಲ್ಲ ಏನು ನಿರ್ವಿಘ್ನವಾಗಿ ಎಲ್ಲ ಕಾರ್ಯಕ್ರಮಗಳು ಈ ವರ್ಷದಲ್ಲಿ ಚೆನ್ನಾಗಿ ನಡೀಬೇಕು. ಸಮಸ್ಯೆ ಬರಬಾರ್ದು. ಏನಿದ್ರು ಕೂಡ ಸ್ವಾಮಿ ಮಂಜುನಾಥ ಸ್ವಾಮಿ ಇದ್ದಾರೆ, ಅಣ್ಣಪ್ಪ ಸ್ವಾಮಿ ಇದ್ದಾರೆ. ಅದರಿಂದಾಗಿ ಅವರನ್ನು ನಂಬಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಇವತ್ತು ಈ ದಿವಸ ಸಂಕಲ್ಪ ಮಾಡಿ ಎಲ್ಲರೂ ಕೂಡ ಈ ವರ್ಷದಲ್ಲಿ ಅತ್ಯುತ್ತಮ ಗುರಿ ಸಾಧನೆ ಆಗಿ ನಮ್ಮ ಮೇಲಾಧಿಕಾರಿಗಳಿಗೆ ಒಳ್ಳೆ ಪ್ರಶಂಸೆಯನ್ನು ಕೊಡಲಿ ತಾಲೂಕಿಗೆ. ಅದಕ್ಕಾಗಿ ನಾವು ಸ್ವಾಮಿ ಮಂಜುನಾಥ ಸ್ವಾಮಿಯಲ್ಲಿಂದ ಪ್ರಾರ್ಥನೆಯನ್ನು ಮಾಡುವ. ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ನಮ್ಮ ಈ ವರ್ಷದ ಎಲ್ಲ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆಯಲಿ ಅಂತ ಸ್ವಾಮಿಯನ್ನು